ಇನ್ನು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ 3 ಸಿಎಂ ಡಿಸಿಎಂ ಹುದ್ದೆಗಳಿಗಾಗಿ ನಡೀತಾ ಇರುವಂತಹ ಜಟಾಪಟಿಗೆ ಸಂಬಂಧಪಟ್ಟಂತೆ ಅದು ಅವರ ಪಕ್ಷಕ್ಕೆ ಸೇರಿದ್ದು ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಅವರು 29 ಡೆಪ್ಯೂಟಿ ಸಿಎಂಗಳನ್ನು ಮಾಡುವಂಥದ್ದು ಒಳ್ಳೆಯದು, ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲೋದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇನ್ನು ಇದನ್ನ ಜಾತಿವಾರು ಮಾಡಿದ್ರೆ ಎಲೆಕ್ಷನ್ ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೇಗೋ 36 ಜನ ಮಂತ್ರಿಗಳಿದ್ದಾರೆ, 36 ಜನಕ್ಕೂ DCM ಮಾಡಲಿ ಅಂತ ಅವ್ರನ್ನ ಅನೌನ್ಸ್ ಮಾಡಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದರೆ ಅದ್ಭುತವಾದಂತಹ ಸಾಧನೆ ಮಾಡಬಹುದು ಅಂತ ಎಚ್.ಡಿ. ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಮೂರಿಂದ 28 ಜನ ಕರೆಸ್ಕೊಂಡವ್ರೆ. ನಾನು ಪೇಪರಲ್ಲಿ ನೋಡಿದೆ, 28 ಡೆಪ್ಯೂಟಿ CM ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಅವ್ರಿಗೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ಗೆಲ್ಲಲಿಕ್ಕೆ ಎಲ್ಲರಿಗೂ ಡೆಪ್ಯೂಟಿ CM ಮಾಡಬೇಕು ಅನ್ನೋದು ಅವರ ಏನೋ ಒಂದು ಡಿಮ್ಯಾಂಡ್ ಇದೆಯಲ್ಲ, ಜಾತಿವಾರು ಮಾಡಿದ್ರೆ ಚುನಾವಣೆ ಗೆಲ್ಲಬಹುದು ಅಂತ ಏನೋ ಡಿಮ್ಯಾಂಡ್ ಏನಿದೆ. ಈಗ 36 ಜನ ಮಂತ್ರಿಗಳವರಲ್ಲ, 36 ಜನಕ್ಕೂ ಡೆಪ್ಯೂಟಿ CM ಅಂತ ಅನೌನ್ಸ್ ಮಾಡಿಬಿಟ್ರೆ ಭಾಳ ಅದ್ಭುತವಾದಂಥ ರೀತಿ ಸಾಧನೆ ಮಾಡ್ಬೋದು. ಅದು ಮಾಡ್ಕೊಳ್ಳೋದು ಸೂಕ್ತ. ಅದು ಅವ್ರ ಪಕ್ಷಕ್ಕೆ ಸೇರಿದ್ದು 3ರಿಂದ 28 ಜನ ಕರೆಸ್ಕೊಂಡವ್ರೆ. ನಾನು ಪೇಪರಲ್ಲಿ ನೋಡಿದೆ, 28 ಡೆಪ್ಯೂಟಿ CM ಮಾಡ್ಕೊಳ್ಳೋದು ಒಳ್ಳೆಯದು.